ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ಮುಂಡ್ರಗಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ ಜರುಗಿದ್ದು, ಸಿಂಗ್ಟಾಲೂರು ಗ್ರಾಮದಲ್ಲಿ ಅಸ್ಪೃಶ್ಯತೆ ಹೆಚ್ಚಾಗಿದ್ದು ಅದನ್ನು ತಡೆಯಲು ಪೊಲೀಸ್ ಇಲಾಖೆ ವಿಫಲವಾಗಿದೆ. ಎಸಿ ಕಾಲೋನಿಯಿಂದ ಸಂತೆ ಪ್ರಾಥಮಿಕ ಶಾಲೆ ಪಂಚಾಯಿತಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಮನೆಗಳನ್ನು ತೆರವುಗೊಳಿಸಬೇಕು ಮತ್ತು ಖೊಟ್ಟಿ ಜಾತಿ ಪ್ರಮಾಣ ಪತ್ರ ರದ್ದು ಮಾಡಬೇಕು ಎಂದು ದಲಿತ ಮುಖಂಡರು ಸಮಸ್ಯೆಗಳನ್ನು ಪೊಲೀಸ್ ಇಲಾಖೆಗೆ ತಿಳಿಸಿದರು. ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ದಲಿತ ದೌರ್ಜನ್ಯ ಕಾಯ್ದೆಗಳ ನಾಮಫಲಕ ಅಳವಡಿಸಬೇಕು, ದಲಿತರಿಗೆ ಸಿಗುವಂತೆ ಸರ್ಕಾರಿ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ದೊರೆಯುವಂತೆ ಆಗಬೇಕು ಎಂದು ದಲಿತ ಹಿರಿಯ ಮುಖಂಡರು ಎಚ್.ಡಿ. ಪೂಜಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಚಾಲಕರು ಎಚ್.ಡಿ. ಪೂಜಾರ್, ಸೋಮಣ್ಣ ಹೈತಾಪುರ್, ನಾಗರಾಜ್ ಹೊಸ್ಮನಿ, ಲಕ್ಷ್ಮಣ್ ತಗಡಿನಮನಿ, ದುರ್ಗಪ್ಪ ಹರಿಜನ್, ಮಾರುತಿ ಹೊಸ್ಮನಿ, ಮೈಲಾರಪ್ಪ ಕಲಕೇರಿ, ಅಡವೆಪ್ಪ ಚಲವಾದಿ ಅನೇಕರು ಭಾಗವಹಿಸಿದ್ದರು. ವೀರೇಶ್ ಕುಗರಿ, ಭೀಮಧ್ವನಿ ನ್ಯೂಸ್ 7. ಜನರ ಸಮಸ್ಯೆಗಳನ್ನು ಈ ತಾಲೂಕಿನ ಮುಂದಿನ ತಾಲೂಕಿನ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಅಂತೇಳಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕರೆದಿದ್ವಿ. ಅದರ ಪ್ರಕಾರ ಸಾಕಷ್ಟು ಜನ ಅಧಿಕಾರಿಗಳು ಭಾಗವಹಿಸಿದರು. ಯಾರು ಭಾಗವಹಿಸಿಲ್ಲ ಅವರಿಗೆ ಸಹಿತ ಪೂಜಾರಿಯವರು ಹೇಳಿದಂತೆ ನಮ್ಮ ಎಸ್ ಪಿ ಆಫೀಸಿಂದ ಏನು ರೀತಿ ಯಾವ ಸಮಸ್ಯೆಗಳಿರ್ತಾವೆ ಅದನ್ನು ಹೇಳಿದ್ನಲ್ಲ, ಕಾನೂನು ಅರಿವಿಲ್ಲಾರ್ದ ಇವ ಬಂದಕ್ಕೆ ಸಿಕ್ಕೈತೆ ಅಂತೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ತೆಗಿಸಿದ. ಫೋಟೋ ತೆಗಿಸಿ ವಾಟ್ಸಪ್ ಬಿಟ್ಟ. ಅದರ ಪರಿಣಾಮದಿಂದ ಅವನ ಮ್ಯಾಗ ಕೇಸ್ ದಾಖಲು ಮಾಡಿ ಕೋರ್ಟಿಗೆ ಕಳಿಸುವಂಥ ವ್ಯವಸ್ಥೆನೂ ಆಯಿತು. ಅವನ ಮೊಬೈಲ್ ಕಸ್ಕೊಂಡಾರ. ಅದಕ್ಕೆ ಅದನ್ನು ಡಿಫಾಲ್ಟ್ಸ್ ಮಾಡಿ ಅದನ್ನು ಮೊಬೈಲ್ ಕೊಡಬೇಕು ಅಂತೇಳಿ